ಬರ್ಲಿ ಮೆಂಬರ್ಸು ಬರ್ಲಿ, ಅವರೆಲ್ಲ ಟೀಚರ್ಸ್ ಬಂದಿದ್ದಾರೆ. ಎಲ್ಲ ಮನಸ್ಸಿಂದ ತುಂಬಾ ಖುಷಿ ಆಯ್ತು. ಕಳೆದ ವರ್ಷ SSLC ಫಲಿತಾಂಶ ಬಂದಾಗ ನನ್ನ ಮನಸ್ಸಿಗೆ ಅಷ್ಟೊಂದು ಸಮಾಧಾನಕರ ಆಗಿರಲಿಲ್ಲ. ನನಗೆ ಆ ಸಂದರ್ಭದಲ್ಲಿ BOನ ಮತ್ತು ಎಲ್ಲ ಸ್ಕೂಲ್ಸ್ ಹೆಡ್ ಮಾಸ್ಟರ್ಸ್ನ ಒಂದು ಸತಿ 2 ಸತಿ ಕರೆದು ಮೀಟಿಂಗ್ ಮಾಡಬೇಕು ಅಂತ ಪದೇ ಪದೇ ನಾವು ಸಂಪರ್ಕ ಮಾಡಿದೆ. ನಾವು SSLCಯಲ್ಲಿ ಬೆಸ್ಟ್ ರಿಸಲ್ಟ್ಸ್ ಕೊಡಿ ಅಂತಂದ್ಬಿಟ್ಟು ಅವ್ರಿಗೊಂದು ಹೋಮ್ವರ್ಕ್ನೂ ಕೊಟ್ವಿ ಅನ್ಸುತ್ತೆ. ಹೌದಲ್ಲ? ಇದೊಂದು ನೋಡಿ, ಮಕ್ಕಳಲ್ಲಿ ಪ್ರತಿಭೆ ಇರುತ್ತೆ, ಅವರಿಗೆ ಶ್ರದ್ಧೆ ಶಿಸ್ತನ್ನು ಕಲಿಸಿದಾಗ ಇಂಥ ಒಳ್ಳೆ ಸಾಧನೆ ಆಗುತ್ತೆ. ಎಲ್ಲಿ ಸಾಧನೆ ಇದೆ ಅಂದರೆ ಯಾರಿಗೆ ಆಸಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ, ಅಲ್ಲಿ ಮಾತ್ರನೇ ಸಾಧನೆ ಆಗುತ್ತೆ. ಪ್ರತಿಭೆ ಎಲ್ಲರಲ್ಲೂ ಇರುತ್ತೆ, ಅದನ್ನು ಗುರುವಿಗೆ ಮಾತ್ರ ಶಕ್ತಿ ಇರುತ್ತೆ ಆ ಪ್ರತಿಭೆನ ಹೊರಗಡೆ ತೆಗೆಯುವಂಥ ಪ್ರಯತ್ನ ಮಾಡೋಕ್ಕಾಗತ್ತೆ. ಅದನ್ನು ಸ್ವಲ್ಪ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲೂ ಕೂಡ ಈ ಸತಿ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಈ ಸತಿ ನಮಗೆ. ಸೊ ನೋಡು, ಒಂದು ಟೀಚರ್, ಒಬ್ಬರು ಶಿಕ್ಷಕರು, ಇಬ್ಬರೂ ಪಾಠ ಮಾಡೋರು, ತಂದೆ ತಾಯಿ ಇಬ್ಬರೂ ಕೂಡ ಇಲ್ಲೇ ಬೇತ್ಮಂಗ್ಲ ನ್ಯೂಟೌನ್, ಒಬ್ಬರು KGF ಗೊಲ್ಲಹಳ್ಳಿಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು, ಅವರು ಕೆಲಸ ಮಾಡುವಂಥವ್ರು. ಅದಕ್ಕೆ ಹಿಂದೇನು ಕೂಡ ಸ್ವಲ್ಪ ಎಲ್ಲ ಕ್ಲಾಸ್ ರೂಮ್ಸು ಗೌರ್ಮೆಂಟ್ ಅನುದಾನದಲ್ಲಿ ಯಾವ ಥರ ಮಾಡಬೇಕು ಏನು ಅನ್ನೋಂಥದ್ರ ಬಗ್ಗೆ ಪದೇ ಪದೇ ನಮ್ಮ ಒಡನಾಟದಲ್ಲಿ ಇರ್ತಾಯಿದ್ರು. ನನಗೆ ತುಂಬ ಯೋಚನೆ ಇದ್ದಿದ್ದು, ನಾವು ಸರ್ಕಾರಿ ವ್ಯವಸ್ಥೆನ ಹಂತವಾಗಿ ಅಭಿವೃದ್ಧಿ ಮಾಡಬೇಕು ಅಂತ. ಇವತ್ತು ಸರ್ಕಾರ ತೊಗೊಂಡು ಬಂದಿರೋವಂಥ ಒಂದು ಯೋಜನೆಯೂ ಕರೆಕ್ಟಾಗಿದೆ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ನ ಶುರು ಮಾಡೋದು, 1 to 10th ಕೂಡ ಏನು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ನ ಸರ್ಕಾರಿ ಶಾಲೆಯಲ್ಲಿ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅನ್ನೋವಂಥ ಒಂದು ಚಿಂತನೆ, ಮತ್ತು ಅದಕ್ಕೆ ಟ್ರಾನ್ಸ್ಪೋರ್ಟ್ ಫ್ರೀಯಾಗಿ ಕೊಟ್ಟು ಎಲ್ಲ ಟೀಚರ್ಸ್ಗೂ ಒಂದು ಅದರದೇ ಆದ ಟ್ರೈನಿಂಗ್ ಸ್ಕಿಲ್ಸ್ನ ಕಲಿಸ್ತೀವಿ ಅನ್ನೋ ಒಂದು ಯೋಚನೆ, ಮತ್ತು ಅದಕ್ಕೆ ಅನುದಾನ ಇಟ್ಟಿರೋದು ಎಷ್ಟು 3,890 ಕೋಟಿನ ಅಥವಾ 3,900 ಕೋಟಿ, 3,900 crores ಗೌರ್ಮೆಂಟ್ ಸ್ಕೂಲ್ಸ್ನ ಡೆವಲಪ್ ಮಾಡೋದಕ್ಕೆ ಏನು ಸರ್ಕಾರ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಆದ್ಯತೆ ಇತ್ತು. ಅದಕ್ಕೆ ಎಲ್ಲ ಮಕ್ಕಳು, ಬಡವರಿರ್ಬೋದು, ಕಾರ್ಮಿಕರಿರ್ಬೋದು, ರೈತರ ಮಕ್ಕಳು ಸರ್ಕಾರಿ ವ್ಯವಸ್ಥೆಯಲ್ಲಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ಎಲ್ಲರಿಗೂ ಒಂದೊಂದು ಪ್ರತಿಭೆ ಇರುತ್ತೆ. ಇಂಥದ್ರಲ್ಲೇ ಇದೆ ಅಂತ ನಮಗೆ ಗೊತ್ತಾಗಲ್ಲ, ಬೆಳೆಯೋ ವಯಸ್ಸಲ್ಲಿ ಗೊತ್ತಾಗುತ್ತೆ ಅವ್ರ ಹಂತವಾಗಿ. ಅದಕ್ಕೆ ಪೋಷಣೆ ಮಾಡಬೇಕಾಗಿರುವಂಥದ್ದು ಗುರುಗಳ ಆ ಕರ್ತವ್ಯ ಆಗಿರುತ್ತೆ. ಅದನ್ನು ಜವಾಬ್ದಾರಿಯಿಂದ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ. KGF ತಾಲೂಕಲ್ಲಿ ವಿಶೇಷವಾಗಿ ಅದಕ್ಕೊಂದು ಆದ್ಯತೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಮುಂದುವರಿಸಿ, ಇದನ್ನು ನೀವು ಪ್ರೋತ್ಸಾಹದಾಯಕವಾಗಿ ತಗೋತಿರೋ ಅಥವಾ ಚಾಲೆಂಜ್ ಆಗಿ ತಗೋತಿರೋ, ನೀವು ಮಕ್ಕಳಲ್ಲಿ ಏನೆಲ್ಲ ಪ್ರತಿಭೆ ಇದೆ ಹುಡುಕೋದ್ರಲ್ಲಿ ನಿಮಗೆ ಜಾಸ್ತಿ ಸಮಯ ಕೊಡಿ ಅಂತ ನಾನು ಹೇಳ್ತೀನಿ. ಇಂಥ ಪ್ರತಿಭೆನ ಹುಡುಕೋವಂಥ ಪ್ರಯತ್ನ ಮಾಡಬೇಕು. ಅವರಿಗೆ ಜಾಸ್ತಿ ಪ್ರೋತ್ಸಾಹ ಸಿಗಬೇಕು. ಅವ್ರು ಮುಂದೆ ದೇಶಕ್ಕೆ ಆಸ್ತಿ ಆಗ್ತಾರೆ, ಸಂಪತ್ತು ಆಗ್ತಾರೆ, ಅವರು ಆ ಮಟ್ಟಕ್ಕೆ ಬೆಳೆದು ಸೇವೆ ಮಾಡ್ತಾರೆ ಅನ್ನೋ ಒಂದು ಆಲೋಚನೆ ಇದು. ಭಾಳ ಖುಷಿಯಾಗಿದೆ. ಐ ಆಮ್ ರಿಯಲಿ ಪ್ರೌಡ್ ಅಬೌಟ್ ಯು. ಇಷ್ಟು ಅಂಕ ಗಳಿಸಿರೋದು ನನಗೆ ತುಂಬ ಖುಷಿ ಇದೆ. ಇದಕ್ಕೆ ಮುಂಚೆ ನಾನು ದತ್ತಾಸಾಯಿ ಶಾಲೆಯಲ್ಲಿ 8ನೇ ತರಗತಿವರೆಗೂ ವ್ಯಾಸಂಗ ಮಾಡಿದ್ದೆ. ಅಲ್ಲಿನ ಶಿಕ್ಷಕರಿಗೂ ನಾನೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅವರು ನನಗೆ ಬೇಸಿಕ್ಸ್ ಹಾಕಿದ್ದಾರೆ. ಅದಾದ ನಂತರ ನಾನು 9 ಮತ್ತು 10ನೇ ತರಗತಿಗೆ ಭವಾನಿ ಶಾಲೆಗೆ ಬಂದಿದ್ದೆ. ಅದಾದ ನಂತರ ಅಲ್ಲಿನ ಶಿಕ್ಷಕರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅವ್ರು ಮಾಡಿರೋಂಥ ಎಫರ್ಟ್ಸಿಂದ ಇವತ್ತು ನಾನು 621 ಅಂಕನ ಗಳಿಸೋಕ್ಕೆ ಆಯಿತು. ಇನ್ನು ಮುಂದಕ್ಕೂ ಇದೇ ಥರನೇ ಕಷ್ಟಪಡ್ತೀನಿ. ಮುಂದೆ ಬರೋ ವಿದ್ಯಾರ್ಥಿಗಳಿಗೂ ನನ್ನ ಆಲ್ ದ ಬೆಸ್ಟ್ ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ಆಗಿರೋಂಥದ್ದು ನನ್ನ ಪೋಷಕರು, ತಂದೆ ತಾಯಿ, ಹಾಗೆ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಪ್ರತಿಯೊಬ್ಬರು ಎಲ್ಲರೂ ನನಗೆ ಹೆಲ್ಪ್ ಮಾಡಿದರು. ಇದರಿಂದ ನನಗೆ ಇಷ್ಟು ಅಂಕಗಳನ್ನು ಗಳಿಸಲು ಸಾಧ್ಯ ಆಯಿತು. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ತಂದೆ ತಾಯಿ ಪಾತ್ರ ಅಂತ ಎಲ್ಲರೂ ಹೇಳ್ತಾರೆ. ನಿಜವಾಗ್ಲೂ ನಮ್ಮ ಪಾತ್ರ ಕಡಿಮೆನೇ ಅಂತ ಹೇಳ್ಬೋದು. ಅವಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಹಾರ್ಡ್ ವರ್ಕು ಪ್ಲಸ್ ಸ್ಮಾರ್ಟ್ ವರ್ಕು. ಯಾವ ಥರ ಗೌರ್ಮೆಂಟು ಟೈಮ್ ಟೇಬಲ್ ತಂದಿತ್ತೋ ಅದೇ ಥರನೇ ಟೈಮ್ ಟೇಬಲ್ ಹಾಕ್ಕೊಂಡು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಓದ್ಕೊತಾ ಇದ್ವಿ ಮೇಡಮ್. ತುಂಬಾ ಕಷ್ಟಪಟ್ಟಿದ್ದಾಳೆ.
ಎಲ್ಲ ಗುರು ಹಿರಿಯರ ಆಶೀರ್ವಾದ. 1ನೇ ಕ್ಲಾಸಿಂದ ಹುಡುಗಿ ಸ್ಕೂಲ್ ಟಾಪರ್ರೆ. ಅದು ನಿಮ್ಮ ದೊಡ್ಡವರ ಒಂದು ಆಶೀರ್ವಾದ ಇರ್ಬೋದು, ನಿಮ್ಮಂಥವ್ರ ಆಶೀರ್ವಾದ ಮೇಡಮ್ ತೆಗೆದಿದ್ದಾಳೆ. ಇನ್ನು ಮುಂದೇನೂ ಇದೇ ಥರನೇ ತೆಗೀಲಿ ಅಂತ ಆಶೀರ್ವಾದ ಮಾಡಿ. ಗುರುಗಳು ಮುಖ್ಯವಾಗಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಗಣಿತ ಶಿಕ್ಷಕರು ಅಷ್ಟೇ ಮೇಡಮ್, ಸತೀಶ್ ಸರ್ ಅಂತೇಳ್ಬಿಟ್ಟು ತುಂಬ ಎನ್ಕರೇಜ್ ಮಾಡಿದ್ದಾರೆ. ಅವರು ಮುಖ್ಯ ಶಿಕ್ಷಕರು ಇಲ್ಲೇ ಇದ್ದಾರೆ, ಸತ್ಯನಾರಾಯಣ್ ಸರ್. ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ ಸರ್, ಬನ್ನಿ ಸರ್. ಇವರು ಅವರಿಗೆ ತುಂಬಾ ನಮ್ಮ ಮಗಳು ಅಂತಾನೆ ಮೇಡಮ್ ಕರೆಯೋದು ಯಾವಾಗಲೂ. ಬನ್ನಿ ಸರ್, ಮತ್ತೆ ದಾಮೋದರ್ ಸರ್ ಅಂತಿದ್ದಾರೆ. ಬನ್ನಿ ಸರ್, ಬನ್ನಿ ಸರ್. ಮ್ಯಾಥ್ಸ್ ಟೀಚರ್ ಮೇಡಮ್ ಇವರು ಅಲ್ಲಿ ಸವಾನಿ ಸ್ಕೂಲಿನಲ್ಲಿ. ಈ ಥರ ಅಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲನೂ ಕೂಡ ತಮ್ಮ ಮಗಳ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮೇಡಮ್. ಹಿಂದಿ ಸಮಾಜ ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗೆದಿದ್ದಾರೆ. ಎಲ್ಲೋ ಒಂದು 4 ಮಾರ್ಕ್ಸ್ ಮಿಸ್ ಆಯಿತು. ಇಲ್ಲಿ ಮುಂದಿನ ಭವಿಷ್ಯದಲ್ಲಿ ತೆಗಿಬೇಕು ಅಂತ ಇಷ್ಟಪಡ್ತೀನಿ. ಮಾರ್ಕ್ಸ್ಗಿಂತ ಆ ಮಗು ಪರಿಶ್ರಮ, ಪ್ರಯತ್ನ, ಆ ಪ್ರೋತ್ಸಾಹಕ್ಕೆ ಸಿಕ್ಕಿರುವಂತ ಫಲ, ಉಜ್ವಲವಾಗಿರೋ ಭವಿಷ್ಯ ಇದೆ. ನಾನು ಅಷ್ಟೇ ಹೇಳ್ತೀನಿ, ಮಾರ್ಕ್ಸು ಮುಖ್ಯ ಅಲ್ಲ, ಪ್ರಯತ್ನ, ಪ್ರೋತ್ಸಾಹದಲ್ಲಿ ಯಾವ ಹಂತಕ್ಕೆ ಒಂದು ಪ್ರಯತ್ನ ಆಗುತ್ತೆ ಅನ್ನುವಂಥದ್ದು, ಪರಿಶ್ರಮದಿಂದ ಎಲ್ಲಿವರೆಗೂ ಗುರಿ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಎಂಥ ವಾತಾವರಣ ಸಿಕ್ಕಿದೆ, ಒಳ್ಳೆ ಪೋಷಕರು ಸಿಕ್ಕಿದ್ದಾರೆ, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಆ ವಾತಾವರಣ ಆ ಮಗುಗೆ ಜಾಸ್ತಿ ಪ್ರೋತ್ಸಾಹ ಸಿಕ್ಕಿ ಆ ಮಗು ಪ್ರಯತ್ನ ಮಾಡಿದೆ, ಅದು ಖುಷಿ. ನಿನ್ನ ಅಂಕಗಳಿಗಿಂತ ನೀನು ಮಾಡಿರುವಂಥ ಪರಿಶ್ರಮ, ಎಫರ್ಟ್ಸ್ ಇದೆ ಅಲ್ಲ, ಅದನ್ನು ನಾವು ಅಪ್ರಿಷಿಯೇಟ್ ಮಾಡಿ ಮುಂದೆ ಉಜ್ವಲವಾಗಿರೋ ಭವಿಷ್ಯ ಇದೆ ಈ ಮಗುಗೆ ಅಂತ ನಾನು ಹೇಳ್ತೀನಿ. ತಂದೆ ತಾಯಿ ಕನಸನ್ನು ಇವತ್ತು ಹಾರಿಕಾ ರೆಡ್ಡಿಯವರು ನೆನಸು ಮಾಡಿದ್ದಾರೆ. ಯಾಕಂದರೆ ತಂದೆ ತಾಯಿ ಕನಸು ಏನಿರುತ್ತೆ ಅಂದರೆ ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗಲಿ ಅಂತಕ್ಕಂಥದ್ದು. ಸೊ ಆ ರೀತಿ ಅವರು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅವರು ಹೆಸರು ತಂದಿದ್ದಾರೆ. ಜೊತೆಗೆ ನಾನು ಒಂದು ಏನು ಮೆಸೇಜ್ ಮಾಡ್ತೀನಿ ಹುಡುಗಿಗೆ ಅಂತಂದರೆ, ನೆಕ್ಸ್ಟು ಒಳ್ಳೆಯ ಒಂದು ಕನಸನ್ನು ಇಟ್ಕೋಬೇಕು. ಮುಂದೆ ಒಂದು IAS KS ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅವರು ಆಸೆಗಳು ಬೇರೆ ಬೇರೆ ಇರ್ಬೋದು. ಯಾಕಂದರೆ ಇಂಥ ಜ್ಞಾನವಂತ ಮಕ್ಕಳು ಮುಂದೆ ನಮ್ಮ ದೇಶಕ್ಕೆ ಆಸ್ತಿ ಆಗಬೇಕಾದ್ರೆ ಅವರು ಒಂದು ಒಳ್ಳೆ ಹುದ್ದೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಆಸೆ. ಅದಕ್ಕೆ ನಾನು ಮೊನ್ನೆ ಒಂದು ಶಾಲೆ ಹತ್ರ ಹೋದಾಗಲೂ ಕೂಡ ಅದೇ ಹೇಳಿದೆ, ನೀನು ಮುಂದೆ ಈಗಲಿಂದ ನೀನು ಆ ಥರದ್ದೊಂದು ಜನರಲ್ ನಾಲೆಡ್ಜನ್ನು ಬೆಳೆಸ್ಕೊಂಡು ಮುಂದೆ IAS KS ಆಗಲಿ ಒಳ್ಳೆಯ ಒಂದು ಹುದ್ದೆಯನ್ನು ಸಂಪಾದನೆ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಸೊ ಎಲ್ಲ ಮಕ್ಕಳು ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಈ ಥರದ್ದೊಂದು ಮಕ್ಕಳು ಒಳ್ಳೆ ಸ್ಕೋರನ್ನು ಮಾಡಿದ್ದೇನೆ. ನಿಜಕ್ಕೂ ಕೂಡ ನಮ್ಮ ತಾಲೂಕು ಕೂಡ ಒಂದು ಹೆಸರು ಬರ್ತದೆ. ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಹೇರಿ ಅವರೊಂದು ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಆ ಥರದ್ದೊಂದು ನಮ್ಮ ಶಿಕ್ಷಕರು ಅಷ್ಟೇ ಭಾಳಷ್ಟು ಶ್ರಮ ಪಡ್ತಿದ್ದಾರೆ. ಅಂದರೆ ತಂದೆ ತಾಯಿ ಮಾತು ಮತ್ತು ಗುರುಗಳ ಮಾತನ್ನು ಯಾವತ್ತೂ ವಿದ್ಯಾರ್ಥಿಗಳು ಮೀರಿದೆ ಅವರು ಹಾರ್ಡ್ ವರ್ಕ್ ಮಾಡಿದ್ದೆ ಆದರೆ ನಿಜಕ್ಕೂ ಕೂಡ ಅವ್ರಿಗೆ ಎಂದೆಂದಿಗೂ ಕೂಡ ಅವ್ರ ಆಶೀರ್ವಾದ ಅವ್ರಿಗಿದ್ದೇ ಇರುತ್ತೆ. ಆ ಥರದ್ದು ಹಾರ್ಡ್ ವರ್ಕ್ ಮಾಡಲಿ ಅಂತೇಳಿ ಹೇಳ್ತಾ ಅವ್ರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ನಾನು ಆಶಿಸ್ತಾ ನಾನು ಮಾತನಾಡ್ತೀನಿ. ನಮ್ಮ KGF ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಅರುಣಾ ಮೇಡಮ್ನವರು ಮತ್ತು ಶಂಕರ್ ಅವರ ಇಬ್ಬರು ಈ ದಂಪತಿಗಳ ಮಗುವಾಗಿರ್ತಕ್ಕಂಥ ಕುಮಾರಿ ಹಾರಿಕಾ ರೆಡ್ಡಿಯವರು 625ಕ್ಕೆ 621 ಅಂಕಗಳನ್ನು ಪಡ್ಕೊಂಡು ತಾಲೂಕಿಗೆ ಮೊದಲ ಸ್ಥಾನವನ್ನು ಪಡ್ಕೊಂಡು ಇವತ್ತು KGF ತಾಲೂಕಿನ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ KGF ತಾಲೂಕಿನ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ನವರು ಶಾಸಕರು ಏನು ತಾಲೂಕು ಟಾಪರನ್ನು ಅಭಿನಂದಿಸಬೇಕು ಅಂತೇಳಿ ಇವತ್ತು ಅವರ ಮನೆಗೆ ಬಂದು ಆ ಮಗುವನ್ನು ಮಾನ್ಯ ಶಾಸಕರು ಅಭಿನಂದಿಸಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾಲೂಕು ಹಂತದಲ್ಲಿ A+ ಅಂದರೆ 90%ಗಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಮಕ್ಕಳನ್ನು ಕೂಡ ನಮ್ಮ ಶಾಸಕರು ಅವ್ರನ್ನ ಅಭಿನಂದಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಹಾರಿಕಾ ರೆಡ್ಡಿ ಅವರಿಗೆ ನಾನು ಅವರ ಭವಿಷ್ಯ ಉಜ್ವಲವಾಗಿರಲಿ, ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸ್ತೇನೆ.